ಮತ್ತೆ ರಾಜ್ಯದ ಗಮನ ಸೆಳೆದಿದೆ ಬಳ್ಳಾರಿ ರಾಜಕೀಯ. ಪಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಮೇಲ್ಮನೆ ಕೆಳಮನೆಯಲ್ಲಿ ಕಳೆದ 4 ದಿನಗಳಿಂದ ಗದ್ದಲ ಕೋಲಾಹಲ. ಒಂದೇ ಆಗ್ರಹ ಬಿಜೆಪಿ ಮಾಡ್ತಾ ಇರೋದು, ಜೆಡಿಎಸ್ ಮಾಡ್ತಾ ಇರೋದು, ಬಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಡಿಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನ ಪಡ್ಕೋಬೇಕು. ಬಳ್ಳಾರಿ ರಾಜಕಾರಣ ಹಿಂದೆ ಗಣಿ ವಿವಾದದಿಂದ ಎಷ್ಟರ ಮಟ್ಟಿಗೆ ಸುದ್ದಿಯಾಗಿತ್ತು ಅಂತ ಗೊತ್ತು. ಗಣಿ ವಿವಾದಗಳಿಂದ ಹಿಡಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ಒತ್ತಾಯದವರೆಗೂ ಕೂಡ ಸದಾ ವಿವಾದಗಳ ಕೇಂದ್ರವಾಗಿದೆ ಬಳ್ಳಾರಿ ರಾಜಕಾರಣ. ರೆಡ್ಡಿ ಸಹೋದರರ ಪ್ರಭಾವ, ಆಪರೇಷನ್ ಕಮಲ, ವಾಲ್ಮೀಕಿ ನಿಗಮದ ಹಗರಣದಂತಹ ಘಟನೆಗಳು ರಾಜ್ಯ ರಾಜಕೀಯದಲ್ಲಿ ಬಳ್ಳಾರಿಯನ್ನ ಪ್ರಮುಖ ಹಾಗೆ ವಿವಾದಾತ್ಮಕ ಶಕ್ತಿ ಕೇಂದ್ರವನ್ನಾಗಿಸಿದೆ. ಒಂದಿಲ್ಲೊಂದು ವಿವಾದಗಳಿಂದ ಸದಾ ಸುದ್ದಿಯಲ್ಲಿರುವಂತಹ ಬಳ್ಳಾರಿ ರಾಜಕಾರಣ ಇದೀಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಎರಡೂ ಕಡೆ ನಡೀತಾ ಇರುವಂತಹ ಹೋರಾಟದಿಂದ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನ ಕೈ ಬಿಡಲ್ಲ. ನಾಗೇಂದ್ರ ಅವರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ, ಆದರೂ ಕೂಡ ಬಿಜೆಪಿ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ, ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ರೂಪವಾಗಿರುತ್ತೆ, ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳಿ ಬಿಜೆಪಿ ಸದನದ ಒಳಗೂ ಹೊರಗೂ ಎರಡೂ ಕಡೆನೂ ಕೂಡ ಆಗ್ರಹಿಸ್ತಾ ಇರೋದು. ರಾಜ್ಯ ರಾಜಕಾರಣದ ಮೇಲೆ ತನ್ನದೇ ಆದ ಪ್ರಭಾವ ಬೀರಿರುವಂತಹ ಬಳ್ಳಾರಿ ಕಳೆದ 2 ದಶಕಗಳಿಂದ ಹಲವು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಇದೀಗ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪ್ರಹಸನ ಬಳ್ಳಾರಿಯ ರಾಜಕೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಬಂದಿದೆ ಅಂತಾನೆ ಹೇಳಬಹುದು. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇರೋದು ಬಳ್ಳಾರಿ ರಾಜಕೀಯ. ಹುಟ್ಟು ಹಾಕಿದ್ದು ಹಿಂದೆ, ಯಾಕಂದ್ರೆ ನೀವು ಗಮನಿಸಬಹುದು, ಅವತ್ತು ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರ ರಾಜಕೀಯ ಎಷ್ಟರ ಮಟ್ಟಿಗೆ ಇದಾಯಿತು. ಅದರ ಜೊತೆಗೆ ಗಣಿಗಾರಿಕೆಯ ವಿವಾದವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಹೋದರೆ ಈಗ ಬಳ್ಳಾರಿ ರಾಜಕಾರಣ ಮತ್ತೊಂದು ಮಹತ್ವದ ಪ್ರಕರಣಕ್ಕೂ ಕೂಡ ಸಾಕ್ಷಿಯಾಗ್ತಾ ಇದೆ. ಅದು ಬಿ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರಕ್ಕೆ. ಒಂದಿಲ್ಲೊಂದು ವಿವಾದಗಳಿಂದ ಸದಾ ಸುದ್ದಿಯಲ್ಲಿರೋ ಬಳ್ಳಾರಿ ರಾಜಕಾರಣ ಇದೀಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಾನು ಆಗಲೇ ಹೇಳಿದಾಗೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವೇ ಆಗ್ತಾ ಇದೆ. ಅವತ್ತು ರೆಡ್ಡಿ ಸಹೋದರರು, ಇವತ್ತು ನಾಗೇಂದ್ರ. ಒಂದು ಕಾಲದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಅವರ ಸಹೋದರ ಅಕ್ರಮ ಗಣಿಗಾರಿಕೆ ಆರೋಪ ಬಳ್ಳಾರಿಯನ್ನ ದೇಶದ ಗಮನ ಸೆಳೆಯುವಂತೆ ಮಾಡಿತ್ತು. 2010ರ ಅವಧಿಯಲ್ಲಿ ಈ ವಿಚಾರ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಅವತ್ತು ತೀವ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಎಷ್ಟರ ಮಟ್ಟಿಗೆ 2010ರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ, ಜನಾರ್ದನ ರೆಡ್ಡಿ ಅವರು ಜೈಲುವಾಸವನ್ನ ಕೂಡ ಅನುಭವಿಸಿ ಬರ್ತಾರೆ ಒಂದಷ್ಟು ವರ್ಷಗಳ ಕಾಲ. ಆರೋಪ ಪ್ರತ್ಯಾರೋಪ, ಮಾತಿನ ಚಕಮಕಿ, ಬಳ್ಳಾರಿಯ ಬಿಜೆಪಿ ಶಾಸಕರ ವರ್ತನೆ ಕುರಿತು ನಡೆದಂಥ ರಾಜಕೀಯ ವಿಶ್ಲೇಷಣೆಗಳು ರಾಜ್ಯ ರಾಜಕೀಯದಲ್ಲಿ 2010ರಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಉಂಟು ಮಾಡಿತ್ತು. ಅದಾದ ಮೇಲೆ ಅದೇ ಸಂದರ್ಭದಲ್ಲಿ ಸವಾಲೊಂದನ್ನು ಸ್ವೀಕರಿಸಿದ್ದಂತಹ ಅಂದಿನ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆ ನಡೆಸೋ ಮೂಲಕ ಜಿಲ್ಲೆಯ ರಾಜಕೀಯ ಮಹತ್ವವನ್ನು ಮತ್ತಷ್ಟು ಹೆಚ್ಚು ಮಾಡಿದ್ರು. ಅಷ್ಟೇ ಅಲ್ಲ, ಬಳ್ಳಾರಿ ಯಾತ್ರೆಯಿಂದಾಗೇನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದರು ಅನ್ನುವಂತಹ ಮಾತು ಕೂಡ ಇದೆ. ಅವತ್ತು ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಏನು ಪಾದಯಾತ್ರೆ ಮಾಡಿದ್ರು ಅದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೂ ಕೂಡ ಬಹಳ ಪ್ಲಸ್ ಪಾಯಿಂಟ್ ಆಯಿತು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದರು. ಆಗ ರಾಜ್ಯ ರಾಜಕಾರಣದಲ್ಲಿ ಬಳ್ಳಾರಿ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿತ್ತು. ಯಾವಾಗ? 2010ರಲ್ಲಿ. ಮತ್ತೆ ಈಗ 16 ವರ್ಷಗಳ ನಂತರ ಮತ್ತೊಮ್ಮೆ ಬಳ್ಳಾರಿ ರಾಜಕೀಯ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಬಳ್ಳಾರಿ ರಾಜಕಾರಣ ಮತ್ತೊಂದು ಮಹತ್ವದ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ವರ್ಷಗಳಲ್ಲಿ ಬಳ್ಳಾರಿ ರಾಜಕಾರಣ ಮತ್ತೊಂದು ಮಹತ್ವದ ಪ್ರಕರಣಕ್ಕೆ ಸಾಕ್ಷಿಯಾಗುತ್ತೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಂತಹ ಅವಧಿಯಲ್ಲೇ 100 ಕೋಟಿ ಹಗರಣ ಕೇಳಿ ಬರೋದು. ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲೇ, ನಾಗೇಂದ್ರ ಸಚಿವರಾಗಿದ್ದಂತಹ ಸಂದರ್ಭದಲ್ಲೇ ವಾಲ್ಮೀಕಿ ನಿಗಮ ಹಗರಣ 187 ಕೋಟಿ ರೂಪಾಯಿ ಹಗರಣ ಕೇಳಿ ಬರುತ್ತೆ. ಈಗ
ಅದಾದ ಟೈಮಲ್ಲಿ ಏನಾಗುತ್ತೆ, ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ. ನಾಗೇಂದ್ರ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ಅದಾದ ಮೇಲೆ ಬೇಲ್ ಮೇಲೂ ಕೂಡ ಈಗ ಹೊರಗಡೆ ಇದ್ದಾರೆ. ಅದಾದ ಮೇಲೆ DK ಶಿವಕುಮಾರ್ ಅವರ ಸಂಪುಟ, ಅಲ್ಲಿ ಮೊದಲನೇ ಲಿಸ್ಟಲ್ಲಿ ನಾಗೇಂದ್ರ ಅವರ ಹೆಸರು ಬರಲ್ಲ, ಎರಡನೇ ಲಿಸ್ಟಲ್ಲಿ ನಾಗೇಂದ್ರ ಅವರ ಹೆಸರು ಅನೌನ್ಸ್ ಆಗ್ತಾ ಇದ್ದಂತೆ ಸಾಕಷ್ಟು ವಿವಾದಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಸೊ ಹಾಗಾಗಿ ಬಳ್ಳಾರಿ ರಾಜಕೀಯ ಮತ್ತೊಮ್ಮೆ ಚರ್ಚೆ ಆಗ್ತಾ ಇರೋದ್ರಿಂದ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾವ ವಿಪಕ್ಷಗಳು? ಒಂದು ಕಡೆ ಏನೇ ಒಂದು ರೀತಿಯಲ್ಲಿ ಸದನದಲ್ಲಿ ಕೋಲಾಹಲ ಎಬ್ಬಿಸಲಿ, ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದ್ರು ಕೂಡ ಕಾಂಗ್ರೆಸ್ ಡೋಂಟ್ ಕೇರ್. ಒಂದು ಕಡೆ DCM ಡಾಕ್ಟರ್ G ಪರಮೇಶ್ವರ್ ಅವರೇ ಹೇಳ್ತಾರೆ ನಾಗೇಂದ್ರ ಅವರ ಮೇಲೆ ಯಾವುದೇ ಪ್ರಕರಣಗಳಿಲ್ಲ ಅಂತ. ಬಟ್ R ಅಶೋಕ್ ಅವರು 31 ಪ್ರಕರಣಗಳಿದೆ, 3ರಲ್ಲಿ ಅವರ ವಿರುದ್ಧ ಒಂದಷ್ಟು ಕಂಪ್ಲೇಂಟ್ಗಳಾಗಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕೆ ಸುಳ್ಳು ಹೇಳ್ತೀರಾ ಪರಮೇಶ್ವರ್ ಅವರೇ, ಸದನಕ್ಕೆ ಸುಳ್ಳು ಮಾಹಿತಿ ಕೊಡಬೇಡಿ ಅಂತ ಹೇಳಿ. ಒಟ್ಟಾರೆ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.